ವರ್ಸಸ್ SRH ನಡುವೆ ಮೊದಲ ಪಂದ್ಯ ಆರಂಭವಾಗುವಂತದ್ದು. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ಗಳು ಸಹ ಓಪನ್ ಆಗುವಂತದ್ದು. ಇದೀಗ ನಾನು ಗೇಟ್ 8 ಬಳಿ ಇರುವಂತದ್ದು. ಈಗಾಗಲೇ ಇಲ್ಲಿ ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಕಾಯ್ಕೊಂಡಿರುವಂತದ್ದು. ಯಾಕಂದ್ರೆ ಪೊಲೀಸರು ಸಹ ಅದೇ ರೀತಿಯಾಗಿ ವಾಚನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಏನಂದ್ರೆ ಆ ಗೇಟ್ಗಳನ್ನ ಪ್ರತಿಯೊಂದು ಗೇಟ್ಗಳನ್ನ ಪರಿಶೀಲನೆ ಮಾಡಿ ಬಿಡಬೇಕಂತಲೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಏನು ನೋಡಬಹುದು, ಕೆಲವೊಂದಷ್ಟು ಅಭಿಮಾನಿಗಳು ಬಂದು ನಿಂತ್ಕೊಂಡಿರುವಂತದ್ದು ಕ್ಯೂ ಅಲ್ಲಿ. ಜೊತೆಗೆ ಏನಂದ್ರೆ ಈಗ ಟಿಕೆಟ್ಗಳು ಇರುವಂತಹ ಸಂದರ್ಭದಲ್ಲಿ ಮಾತ್ರ, ಟಿಕೆಟ್ ಇದ್ದವರ ಬಳಿ ಮಾತ್ರ ಒಳಗಡೆ ಬಿಡಕ್ಕೆ ಏನು ಪೊಲೀಸರು ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಂತೆ ಏನೋ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ಗಳು ಸಹ ಓಪನ್ ಆಗುತ್ತದೆ. ಜೊತೆಗೆ ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಇಲ್ಲಿ ನಿಂತ್ಕೊಂಡಿರುವಂತದ್ದು. ಯಾಕಂದ್ರೆ ಗೇಟ್ಗಳು ಏನೋ ಇಲ್ಲಿ ಈಗಾಗಲೇ ಪೊಲೀಸರ ಸೂಚನೆಯಂತ 4 ಗಂಟೆಗಳ ಮೊದಲೇ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಏನು ಪೊಲೀಸರು ಸಹ ಬಂದು ಪರಿಶೀಲನೆ ಮಾಡ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಇಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ಬಾರಿ ಸಾಕಷ್ಟು ಭದ್ರತೆಯನ್ನ ಸಹ ಕೈಗೊಂಡಿರುವಂತ, ಅಂದ್ರೆ ಕಳೆದ ಬಾರಿ ಆಯ್ತು ಏನು ದುರಂತ ಆಯ್ತು ಅದರ ಬೆನ್ನಲ್ಲೇ ಈಗ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಕೆಲವೊಂದಷ್ಟು RCB ಅಭಿಮಾನಿಗಳಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ದು ಟಿಕೆಟ್ ಇದೆಯಾ ಏನು ಅಂತ? ಹೌದು ಸರ್, ಟಿಕೆಟ್ ತಗೊಂಡಿದ್ದೀವಿ. ಹೆಂಗೆ, ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಯಾವ್ದಂತ? ಸರ್, ಆನ್ಲೈನ್ ಅಲ್ಲಿ ನಾವು ಫ್ರೆಂಡ್ ಬುಕ್ ಮಾಡಿದ್ದ, ಸೊ ನಾವಿಬ್ರು ತಗೊಂಡಿದ್ದೀವಿ. ಸೊ ಏನು ಹೋಪ್ ಇದೆ ಇವತ್ತು ನಿಮಗೆ? ಫಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಇನಾಗ್ರೇಷನ್ ಆಗ್ತಾ ಇರುವಂತದ್ದು. ಸರ್, ಏನು RCB ಫ್ಯಾನ್ಸ್ ಆಗಿ RCB ಲೈಕ್ ವಿರಾಟ್ ಕೊಹ್ಲಿಗೋಸ್ಕರನೇ ಬಂದಿದ್ದೀವಿ. ಸೊ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಒಂದಷ್ಟು ಇನ್ಸಿಡೆಂಟ್ ಆಗಿ ತುಂಬಾ RCB ಸಹ ಬ್ಯಾಡ್ ನೇಮ್ ಬಂದಿತ್ತು. IPL ಬೆಂಗಳೂರಲ್ಲಿ ನಡೆಯುತ್ತೆ ಇಲ್ವೋ ಅನ್ನೋ ಸಹ ಡೌಟ್ಗೆ ಬಂದಿತ್ತು. ಸೊ ಈಗ ನಡೀತಾ ಇರುವಂತದ್ದು ಏನಂತ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಬೆಂಗಳೂರಲ್ಲಿ ನಡೀತಾ ಇರೋದು? ಸರ್, ವಿ ಆರ್ ಸೋ ಎಕ್ಸೈಟೆಡ್. ಬೆಂಗಳೂರು ನಾವು ಸ್ಟಾರ್ಟಿಂಗ್ ಲೈಕ್ ಅವರು ಮ್ಯಾಚ್ ಆಗಲ್ಲ ಅಂತ ಹೇಳಿದಾಗ ನಮಗೂ ಭಯ ಆಗಿತ್ತು, ಎಲ್ಲಿ ಲೈಕ್ ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರುತ್ತೋ ಇಲ್ಲೋ ಮ್ಯಾಚ್ ಅಂತ ಫೀಲಿಂಗ್ ಆಗಿತ್ತು. ಬಟ್ ಇವಾಗ ತುಂಬಾ ಖುಷಿಯಾಗಿದೆ. ಸೊ ನಾವು ಕೊಹ್ಲಿ ನೋಡೋಕ್ಕೋಸ್ಕರನೇ ಬಂದಿದ್ದೀವಿ. ಎಲ್ಲಿಂದ ಬಂದಿರೋದು ನೀವು? ಸರ್, ನಮ್ಮ ಶಿವಮೊಗ್ಗ. ಇನ್ನಷ್ಟು ಜನ RCB ಅಭಿಮಾನಿಗಳು ಇಲ್ಲಿ ಇದ್ದಾರೆ. ಸೊ ಅವ್ರನ್ನು ಸಹ ಮಾತಾಡಿಸಿ. ಸರ್, ನೀವು ಎಲ್ಲಿಂದ ಬಂದಿರೋದು? ನಿಮ್ಗೆ ಟಿಕೆಟ್ ಸಿಕ್ಕಿದೆಯಾ ಸರ್? ಹೌದು, ಸಿಕ್ಕಿದೆ ಸರ್. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಸರ್. ಹುಬ್ಬಳ್ಳಿಯಿಂದ ನೋಡಬೇಕು ಅಂತ RCB ಫ್ಯಾನ್ಸ್ ಇದ್ವಿ. 19 ವರ್ಷದಿಂದ ತುಂಬ ಆಸೆಯಿಂದ 19 ವರ್ಷ ಕಾಯ್ದು ಈ ವರ್ಷ ನಮಗೆ ಟಿಕೆಟ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ ಸರ್. ಅಂದ್ರೆ ಕಳೆದ ಬಾರಿ RCB ಚಾಂಪಿಯನ್ ಆಗಿರುವಂತದ್ದು. ಈ ಬಾರಿ ಏನು ಒಪ್ಸಿದೆ ಸರ್? RCB ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ಸುತ್ತೆ? ಈ ಸಲನೂ ಅಷ್ಟೇ. ಈ ಲಾಸ್ಟ್ ಟೈಮ್ ಏನು ಚೆನ್ನಾಗಿ ಮಾಡುತ್ತೋ ಅದಕ್ಕಿಂತ 100ರಷ್ಟು ಪರ್ಫಾರ್ಮೆನ್ಸ್ ಮಾಡಿ ಆ ಗ್ಯಾರಂಟಿ ಈ ಸಲ ಕಪ್ಪು ನಮ್ಮದೇ. ಈಗ ಸಲ ಓಪನಿಂಗ್ ಯಾರು ಬರ್ಬೇಕಂತ ನಿಮ್ಮ ಆಸೆ ಅನ್ಸುತ್ತೆ? ಯಾಕಂದ್ರೆ ವಿರಾಟ್ ಕೊಹ್ಲಿನ, ಫಿಲ್ ಸಾಲ್ಟ್ ಅಥವಾ ಬೆತ್ತಲ್ ಅಂತ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ. ಯಾರು ಬರ್ಬೇಕಂತ ನೀವು ಅನ್ಸ್ತೀರಾ? ಥರ್ಡ್ ಡೌನ್ ಬಂದರೆ ಒಳ್ಳೆಯದು. ಒಳ್ಳೆ ಯಂಗ್ಸ್ಟರ್ ಯಾರಾದ್ರು ಚೆನ್ನಾಗಿ ಇದು ಮಾಡ್ತಾರೆ, ನಾವು ಟಾಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹೆಂಗಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥವ್ರು, ಫಾರ್ಮಲ್ಲಿ ಇದ್ದಂಥವ್ರು, ಯಂಗ್ ಪರ್ಸನ್ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಸರ್, ಈ ಬಾರಿ ಏನು ಕೆಲವೊಂದಷ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರುತ್ತೆ. ಯಾಕಂದ್ರೆ ಕಳೆದ ಬಾರಿ ಇನ್ಸಿಡೆಂಟ್ ಆಯಿತು. ಸೊ ಅದರಿಂದ ಎಚ್ಚೆತ್ಕೊಂಡು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರುವಂಥದ್ದು. ನೀವು ಸಹ RCB ಅಭಿಮಾನಿಗಳಾಗಿ ಬೇರೆ RCB ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಕಳೆದ ಬಾರಿ ಕಾಲು ತುಳಿತಾಗಿ ತುಂಬಾ 11 ಜನ ಸತ್ತೋದ್ರು. ಈ ಸಲ ಆಗಬಾರ್ದು ನಿಟ್ಟಿನಲ್ಲಿ ಅಭಿಮಾನಿಗಳು ಯಾವ ರೀತಿ ವರ್ತನೆ ಮಾಡಬೇಕಂತ? ಸರ್, ನಾವು ಈಗ ಒಂದು 12:30 ಇಲ್ಲೇ ಒಂದು ರೌಂಡು ಕಬ್ಬನ್ ಪಾರ್ಕ್ ಮತ್ತು ಸ್ಟೇಡಿಯಂ ಸುತ್ತ ನಾವು ನೋಡ್ತಾ ಇದ್ವಿ. ಈ ಸಲ ಭಾಳ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಮ್ಮ KCA ಮೆಂಬರ್ಸ್ ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿ ಅವರು ಇರ್ಬೋದು, ಎಲ್ಲರೂ ಸೇರಿ ಭಾಳ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿ ಏನೂ ಆಗಬಾರ್ದಾಗಿತ್ತು, ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಚ್ಚೆತ್ಕೊಂಡು ಭಾಳ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂಥ ಒಂದು ಬಿಹೇವಿಯರನ್ನು ತೋರಿಸ್ತಾ ಕ್ರಿಕೆಟ್ ಅಭಿಮಾನಿಯಾಗಿ ಆ ಕ್ರಿಕೆಟ್ಗೆ ಪ್ರೋತ್ಸಾಹ ಮಾಡೋದು ಬಿಟ್ಟು ಹುಚ್ಚುತನವನ್ನು ತೋರಿಸ್ಬೇಡಿ. ಪ್ರಾಣ ಬಹಳ ಮುಖ್ಯ, ಒಂದೇ ಸಲ ಸಿಗೋದು, ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳಿ. ಯಾರೂ ಎಲ್ಲೂ ಗೊಂದಲ ಸೃಷ್ಟಿ ಮಾಡಬೇಡಿ. ಅನ್ನೆಸೆಸರಿ ಗೊಂದಲ ಸೃಷ್ಟಿ ಮಾಡಿ ನಿಮ್ಮ ಇದನ್ನು ಪ್ರಾಣ ಕಳ್ಕೊಳ್ಳೋದಾಗಲಿ ಅಥವಾ ಇನ್ನೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. IPL ಸ್ಟಾರ್ಟ್ ಆಗ್ತಾ ಇರುವಂತದ್ದು, ಅದು ಬೆಂಗಳೂರಿನಲ್ಲಿ ಇನಾಗ್ರೇಷನ್ ಮ್ಯಾಚ್. ಏನಕ್ಕೆ ಎಷ್ಟು ಖುಷಿ ಆಗುತ್ತೆ ಸರ್? ತುಂಬಾ ಖುಷಿಯಾಗಿದೆ. ಅದು ಸ್ಟಾಪ್ ಮಾಡಿದ್ರು ಅದೇ ಭಯ ಆಗಿತ್ತು ನಮಗೆ. ಮತ್ತೆ ಮರಳಿ ಸ್ಟಾರ್ಟ್ ಮಾಡಿದರೆ ಒಳ್ಳೇದಾಗುತ್ತೆ. ನಮ್ಮ RCB ಗೆಲ್ತದೆ ಇವತ್ತು. ಮತ್ತೆ ಯಾವತ್ತು ಫೈನಲ್ ಹೊಡಿತದೆ ಮ್ಯಾಚು. ಮತ್ತೆ ಅದಕ್ಕೆ ಇವತ್ತು ಗ್ಯಾರಂಟಿ ಗೆಲ್ಲುವಂತೂ ಗ್ಯಾರಂಟಿ ಇದೆ. ಕಳೆದ ಬಾರಿ ಚಾಂಪಿಯನ್ಸ್ ಆಗಿತ್ತು. ಈ ಬಾರಿ ಇಲ್ಲೇ ಒಂದು ಫಸ್ಟ್ ಮ್ಯಾಚ್ ಮತ್ತೆ ಫಸ್ಟ್ ಮ್ಯಾಚ್ ಮತ್ತೆ ಫೈನಲ್ ಮ್ಯಾಚ್ ಇಲ್ಲೇ ಇದೆ. ಮತ್ತೆ ನಾವು ನೋಡಕ್ ಬರ್ತೀವಿ, ಬಿಜಾಪುರದಿಂದ ಮತ್ತೆ ಬರ್ತೀವಿ. ಮತ್ತೆ ಗೆಲ್ತದೆ RCB. ಯಾರು ನಿಮ್ ಫೇವರೇಟ್ ಪ್ಲೇಯರ್ ಸರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಹಾ, ಮ್ಯಾಚಸ್ ಎಲ್ಲ ನೋಡ್ತಾ ಇರ್ತೀರಾ? ಕಂಪಲ್ಸರಿ ನೋಡ್ತಿದ್ದೀನಿ ಸರ್. ಸರ್, ಈಗ ಇನಾಗ್ರೇಷನ್ ಮ್ಯಾಚ್ ಬೆಂಗಳೂರಲ್ಲಿ ಆಗ್ತಾ ಇರುವಂತದ್ದು, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಜಾಸ್ತಿ ಇದೆ. ಆಕ್ಚುಲಿ ನಾನು ಬರ್ತಾ ಇರೋದು ಕೇರಳದಿಂದ. ಆಕ್ಚುಲಿ ಇಲ್ಲಿ ವರ್ಕ್ ಮಾಡ್ತಾ ಇರೋದು, ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರೋದು, ಬರ್ತಾ ಇರೋದು ಕೇರಳದಿಂದ. ಆಕ್ಚುಲಿ ನಾನು RCB ದೊಡ್ಡ ಫ್ಯಾನ್. ಆಕ್ಚುಲಿ ವಿರಾಟ್ ಕೊಹ್ಲಿ ಆಗಲಿ, ರಜತ್ ಪಾಟಿದಾರ್ ಆಗಲಿ, ಎಲ್ಲರೂ ಮೀನ್ಸ್ ಫ್ಯಾನ್ಸ್ ಅಂದರೆ ಜಾಸ್ತಿ ಇಷ್ಟ ಇದೆ. RCB ಅಂದರೆ ಜಾಸ್ತಿ ಇಷ್ಟ ಇದೆ. ಅದಕ್ಕೆ ಬಂದಿರೋದು ಇಲ್ಲಿಗೆ ಮ್ಯಾಚ್ ನೋಡೋಕೆ. ಅಂದರೆ
ಈ ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಇನಾಗ್ರೇಷನ್ ಮ್ಯಾಚ್ ಎಷ್ಟು ಖುಷಿ ಆಗ್ತಾ ಇದೆ? ಜಾಸ್ತಿ ಖುಷಿ ಆಯ್ತಾ ಇದೆ ಆಕ್ಚುಲಿ ಎಲ್ಲಾ ಮ್ಯಾಚಿಗೂ. ಇಲ್ಲಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ಮ್ಯಾಚ್ ನಡೆದ್ರು ನಾನು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಟಿಕೆಟ್ ತಗೊಳ್ಬಿಡ್ತೀನಿ. ಈ ಸಲ ಏನೋ ದೇವರು 2 ಟಿಕೆಟ್ಸ್ ಕೊಟ್ಟಿದ್ದಾರೆ. ಟಿಕೆಟ್ ಸಿಕ್ಕಿದೆ ನಿಮಗೆ? ಟಿಕೆಟ್ ಸಿಕ್ಕಿದೆ, ಆನ್ಲೈನ್ ಟಿಕೆಟ್ ಸಿಕ್ಕಿದೆ. ಸೊ ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಗೋಯ್ತು, ಸೊ ಈಗ ತುಂಬಾ ಪ್ರಿಪರೇಷನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಏನಿಸುತ್ತೆ? ಹೌದೌದು, ಈ ಸಲ ಚೆನ್ನಾಗಿ ಮಾಡಿದ್ದಾರೆ. 11 ಸೀಟು ಆ ಥರ ಎಲ್ಲ ಖಾಲಿ ಬಿಟ್ಟಿದ್ದಾರೆ, ಅದೆಲ್ಲ ಒಳ್ಳೆ ಕೆಲಸ ಆಗಿದೆ. ಮತ್ತೆ ಒಂದೇ ಒಂದು ಇದೆ ಏನು ಅಂದರೆ ಇದು ಟಿಕೆಟದು ಸ್ವಲ್ಪ ಅದು ಇನ್ನೂ ಒಂದು ವ್ಯವಸ್ಥೆ ಮಾಡಬೇಕಿತ್ತು, ಅದು ಮಾಡಿಲ್ಲ. ಎಲ್ಲರಿಗೂ ಈಕ್ವಾಲಿಟಿ ಇರಬೇಕು, ಅದು ಬಂದಿಲ್ಲ ಅಂತ ಅನ್ಸ್ಕೊಳ್ತೀನಿ. ಯಾರು ಫೇವ್ರೆಟ್, ಯಾರು ಓಪನಿಂಗ್ ಬರಬೇಕು? ಆ್ಯಕ್ಚುಲಿ ನನ್ನ ಓಪನಿಂಗ್ ಪ್ಲೇ ಅದೇ ವಿರಾಟ್ ಕೊಹ್ಲಿ ಆ್ಯಂಡ್ ಟಿಕೆಟ್ ಸಿಕ್ಕಿಲ್ಲ ಸರ್. ನಾವು ನಿನ್ನೆಯಿಂದ ಬಂದಿದ್ದೀವಿ, ಯಾದಗಿರಿಯಿಂದ ಬಂದಿದ್ದೀವಿ. ಕೌಂಟ್ರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು, ಕೌಂಟ್ರಲ್ಲೇ ಇಲ್ಲ. ಮತ್ತು ಆನ್ಲೈನಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು, ಆನ್ಲೈನ್ ಅನ್ಸೋಣ ಅಂತ ಹೇಳಿದ್ರೆ. ಯಾದಗಿರಿಯಿಂದ ಸುಮಾರು ಒಂದು 15 ಜನ 520 ಕಿಲೋಮೀಟ್ರಲ್ಲಿಂದ ಬಂದು ರೂಮ್ ಬಾಡಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಟಿಕೆಟ್ದು ವ್ಯವಸ್ಥೆ ಭಾಳ ಹದಗತಿ ಆಯ್ತು. ಹಂಗಾಗಿ ಟಿಕೆಟು ನಮ್ಮಂಥರೆಲ್ಲ ಏನು ಮಾಡ್ಬೇಕು ಸರ್? ಮಿಡ್ಲ್ ಕ್ಲಾಸ್ ಜನಗಳೆಲ್ಲ ಟಿಕೆಟ್ ಅಭಿಮಾನಿ ಆಯಿತು. 2-3 ದಿವಸದಿಂದ ಬೇರೆ ಊರ್ಲಿಂದ ಬಂದೀವಿ. ನಾವೆಲ್ಲ ಎಲ್ಲಿ ನೋಡಿದ್ರೆ ಬ್ಲ್ಯಾಕ್ ಟಿಕೆಟ್ ಎಲ್ಲ 12-13 ಸಾವಿರ ಅಂತ ಹೇಳ್ತಾರೆ. ಅದನ್ನ ಕೊಡ್ತೀವಿ, ಅಮೌಂಟ್ ಕೊಡ್ತೀವಿ, ಅದನ್ನ ಕೊಡಕ್ಕೆ ರೆಡಿ ಇಲ್ಲ. ಸೊ ಈಗ ಬೆಂಗಳೂರಲ್ಲಿ ಮ್ಯಾಚ್ ಆಗ್ತದೆ, ಎಷ್ಟು ಖುಷಿ ಆಗ್ತದೆ? ಬೆಂಗಳೂರಲ್ಲಿ ಮ್ಯಾಚ್ ಆಗೋದು ಒಳ್ಳೆ ಖುಷಿನೇ. ಇದು ಇಲ್ಲಿ ಮ್ಯಾಚ್ ನಡಿಬೇಕಾದ್ರೆ ನಮ್ಮ ವೆಂಕಟೇಶ್ ಪ್ರಸಾದ್ ಸರ್ ಅವರು ಭಾಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮಾಡಿದ್ದಾರೆ. ಅವ್ರು ಇರಲಿಲ್ಲ ಅಂತಂದ್ರೆ ಇದು ಇಲ್ಲಿ ಮ್ಯಾಚ್ ನಡೆಯೋಕ್ಕಾಗ್ತಿಲ್ಲ. ಅದೆಲ್ಲ ಒಳ್ಳೇದೇ, ಆದ್ರೆ ನೀವು ಟಿಕೆಟ್ ಭಾಳ ನಮ್ಗೆ ಸಿಗ್ತಿಲ್ಲ, ಹಿಂಗೆಲ್ಲ ಏನು ಮಾಡ್ಬೇಕಂತ. ಅಧಿಕಾರಿಗಳ ಗಮನಕ್ಕೆ ಎಲ್ಲಾ ಗೇಟ್ಗಳ ಬಳಿ PA ಸಿಸ್ಟಮ್ ನೋಡಿ ಎಲ್ಲ ಮಾಡಿದ್ದಾರೆ. ನೋಡಿ ಎಲ್ಲ ಎಂತ ದಿಗ್ಗಜರು ಎಲ್ಲ ಬಂದು ನಮ್ಮ ಜೊತೆ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸೆಕ್ರೆಟರಿ ಅವರು, ನಮ್ಮ ವಿನಯ್ ಮೃತ್ಯುಂಜಯ ಅವರು ನಮ್ಮ ಜೊತೆ ಎಲ್ಲ, ACP ಅವರು ಇದ್ದಾರೆ. ಏನ್ ಹೇಳೋದೇನು ಸ್ವಾಮಿ, ಎಲ್ಲ ನಾವು ಅದಕ್ಕೆ ನೋಡಕ್ ಬಂದಿದ್ದೀವಿ ಯಾವ ತರ ಇದೆ ಅಂತ. ಏನಂದ್ರಿ? ನೋಡಿ ಇದಕ್ಕೇನೆ ಹೇಳ್ಬೇಕಲ್ವಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಜನ. ನನ್ಗೆ ಅದೇ ಖುಷಿ ಆಗುತ್ತೆ. ಇನ್ನು 4 ಗಂಟೆ ಕಾಲ, ಅದೇ ಹೇಳ್ತಾ ಇದ್ದಾರೆ ನೋಡಿ, 4 ಗಂಟೆ ಕಾಲ ಇದೆ. ಎಸ್ ಸರ್, ಹೌ ಯು ಸರ್, ಹೌ ಯು ಸರ್, ಬನ್ನಿ 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 ಸರ್ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಎಲ್ಲ ಖುಷಿ ಆಗ್ತಿದೆ. ಸೇಫ್ ಆಗಿರಿ, ಸೆಕ್ಯೂರ್ ಆಗಿರಿ, ಬೇಗ ಬನ್ನಿ. ಅದಕ್ಕೋಸ್ಕರ ಬೇಗ ಓಪನ್ ಮಾಡ್ತಾ ಇರೋದು. ಎಲ್ಲ ನಾವೆಲ್ಲ ಸೇರಿ ಇವೆಲ್ಲ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಸೊ ಅದನ್ನ ಅಬ್ಸಲ್ಯೂಟ್ಲಿ ಯಾರು ನೂಕು ನುಗ್ಲು ಮಾಡಬೇಡಿ ದಯವಿಟ್ಟು. ಏನೇನು ತಗೊಂಬರ್ಬಾರ್ದು ಗ್ರೌಂಡ್ಗೆ ಅದನ್ನ ತಗೊಂಬರ್ಬೇಡಿ ಅಷ್ಟೇ. ಓಕೆನಾ? ಥ್ಯಾಂಕ್ ಯು. ಸ್ವಂತ ಬಂದು ಕೋಲಾರ, ಇರೋದು ವಿಜಯನಗರ. ಸೊ ವಿಜಯನಗರದಿಂದ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತದೆ ಸರ್. ಲಾಸ್ಟ್ ವರ್ಷ ಕೂಡ 4 ಮ್ಯಾಚಿಗೆ ಬಂದಿದ್ದೆ. ತುಂಬಾ ಖುಷಿ ಆಯ್ತು. ಚಾಂಪಿಯನ್ಸು ಆದ್ರು. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಇಂದ ಸ್ವಲ್ಪ ಇಶ್ಯೂ ಅದು ಇದು ಆಯ್ತು. ಪರವಾಗಿಲ್ಲ, ಎಲ್ಲರಿಗೂ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತಾ
ಮತ್ತೆ ಇವಾಗ ಮೂವ್ ಆನ್ ಆಗೋಣ, ಎಲ್ಲ ಲೈಫ್ ಇಸ್ ಮೂವ್ ಆನ್, ಏನು ಮಾಡೋಕ್ಕಾಗಲ್ಲ. ನಮ್ಮ RCB ನಾವು ಬಿಡಂಗಿಲ್ಲ. ನಮ್ಮ ವಿರಾಟ್ ಕೊಹ್ಲಿ ಎಲ್ಲ ಒಳಗಡೆನೇ ಇದ್ದಾರೆ, ಹೋಗೋಣ, ಸಪೋರ್ಟ್ ಮಾಡೋಣ, ಎಲ್ಲ ಮಾಡಿ ತುಂಬ ಖುಷಿಯಾಗಿ ಮ್ಯಾಚ್ ವಿನ್ ಆಗೋಣ ಸರ್. ತುಂಬ ಖುಷಿ ಆಗುತ್ತೆ ಬೆಂಗಳೂರಲ್ಲಿ. ಇವಾಗ ನಾವು KSC ಅವ್ರಿಗೆ ಸೆಲ್ಯೂಟ್ ಹೊಡಿಲೇಬೇಕು, ಯಾಕಂದ್ರೆ ಹೌದು 100%. ಬಟ್ KSC ವೆಂಕಟೇಶ್ ಪ್ರಸಾದ್ ಇವರೆಲ್ಲ ಸೇರ್ಕೊಂಡು ತುಂಬ ಕಷ್ಟಪಟ್ಟು ಇಲ್ಲಿ ಮ್ಯಾಚ್ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅವ್ರ ಎಫರ್ಟ್ಸ್ ಇಲ್ಲದೆ ಇಲ್ಲಿಗೆ ಮ್ಯಾಚ್ ಬರ್ತಾ ಇರಲಿಲ್ಲ. ಅವ್ರು ಗೌರ್ಮೆಂಟ್ ಜೊತೆ ಅಷ್ಟೆಲ್ಲ ಡಿಸ್ಕಷನ್ ಮಾಡಿ ಎಷ್ಟೊಂದು ಸಾರಿ ಕನ್ಫರ್ಮೇಷನ್ ಆಗಿ ನೀವು ಗೇಟ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಗೇಟ್ಸ್ ಎಲ್ಲ ಎಷ್ಟು ಗೇಟ್ಸ್ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಯಾವ್ಯಾವ ಥರ ಮಾಡಿದ್ದಾರೆ, ಪೊಲೀಸ್ ಸೆಕ್ಯೂರಿಟಿ ಎಷ್ಟಿದೆ, ಮತ್ತೆ ಎಲ್ಲ ಪ್ರತಿಯೊಬ್ಬರು ಸೆಕ್ಯೂರಿಟಿ ಎಷ್ಟಿದೆ, ಟಿಕೆಟ್ಸ್ ಯಾವ್ಯಾವ ಥರ ಇದೆ. ಮತ್ತೆ ನೆನ್ನೆ ನೈಟ್ 1 ಗಂಟೆಗೆ ಟಿಕೆಟ್ ಬಿಟ್ಟಿದ್ದಾರೆ, phase 1 phase 2. ಯಾಕಂದರೆ 1 ಗಂಟೆಗೆ ಬಿಟ್ಟರೆ ಯಾರಿಗೂ ಇನ್ಫಾರ್ಮೇಷನು ಇಲ್ಲ, ಫ್ಯಾನ್ಸಿಗೆ ಸಿಕ್ಕಿರುತ್ತೆ ಟಿಕೆಟು. ತುಂಬ ಜನಕ್ಕೆ ಯುಟಿಲೈಸ್ ಆಗಿದೆ ಸರಿ, ಬಟ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು, ಎಲ್ಲರಿಗೂ ಸಿಕ್ಕಿರಲ್ಲ, ತುಂಬ ಜನಕ್ಕೆ ಡಿಸಪಾಯಿಂಟ್ ಆಗಿರುತ್ತೆ. ಸಿಕ್ಕಿರೋರೆಲ್ಲ ನನ್ನ ಹೇಳ್ತಿ ಅದೃಷ್ಟವಂತರ ಸಿಕ್ಕಿರೋದ ಸರ್ ಅಂತ ಹೇಳ್ತೀನಿ. 100% ಹೋಗ್ತಾರೆ ಸರ್, 100% ಈ ಸರಿ ಕಪ್ ವಿನ್ ಆಗ್ತಾರೆ. ಲಾಸ್ಟ್ ವರ್ಷ ಏನು ಬೇಜಾರಾಗಿತ್ತು ಅದನ್ನು ರಿಕವರ್ ಮಾಡಿ ಮತ್ತೊಂದ್ಸರಿ ಕಪ್ ಗೆದ್ದು ಎಲ್ಲರಿಗೂ ಒಂಥರ ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತಾರೆ ಈ ಕಪ್ನ ಅನ್ಕೊಂತ. From Tamil Nadu. So expecting today win. I think no Ezulud and yes they are. Yes, his first match is not playing. Is Mangesh Yadav. It's so talented. So we expecting good bowling. And so definitely I think we will win today because they are having Cummings and Shivam Mavi some another bowler. So I'm Virat Kohli. I think today Padidar will score 70 plus. I think 70 or 60 to 70 they will score. Today easy win. ತುಂಬಾ ಖುಷಿ ಆಗ್ತದೆ, ಹೆವಿ ಎಕ್ಸೈಟ್ ಆಗಿದ್ದೀನಿ ನಾನು. ಚೆನ್ನಾಗಿದೆ, ಲಕ್ಕು ಅದೆಲ್ಲ ಆದ್ಮೇಲಿಂದನೂ ಚಾನ್ಸ್ ಸಿಕ್ಕಿರೋದು ತುಂಬಾ ಚೆನ್ನಾಗಿದೆ. ಒಳ್ಳೇದನ್ನ ಎಲ್ಲ ಮಾಡಿರೋದ್ರಿಂದ ಸೊ ಸೇಫ್ಟಿ ಇರುತ್ತೆ. ಈಗ ಪಬ್ಲಿಕ್ ಎಲ್ಲ ಬಂದು ನೀಟಾಗಿ ಮ್ಯಾಚ್ ನೋಡ್ಬೋದು. ಆಮೇಲೆ ಆ ತರ ಸ್ಟಾಂಪೇಡ್ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚಸ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲೇಯರ್ ಅಂತಿಲ್ಲ, RCB ಇಷ್ಟ, RCB ಸಪೋರ್ಟ್ ಮಾಡ್ತೀನಿ ಅಷ್ಟೇ. RCB ಆಗ್ತಾರೆ. ಬಂದಿದ್ದೀನಿ WPL IPL ಎಲ್ಲರಿಗೂ ಆಗ್ಬೋದು. ಪ್ಲೇಯರ್ ಚೆನ್ನಾಗಿದೆ, ಸ್ಟ್ರಾಂಗ್ ಇದಾರೆ, ಎಲ್ಲಾರು ಸ್ಟ್ರಾಂಗ್ ಇದೆ. ಈ ಸಲ ಟೀಮ್ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ತಗೊಂಡಿದ್ದಾರೆ. ಸೊ ಚೆನ್ನಾಗಿ ಗೆಲ್ಬಹುದು, ಈ ಸಲನೂ ಕಪ್ ಬರ್ಬೋದು ನಮ್ದೇನು. ತುಂಬ ಖುಷಿ ಆಗ್ತಿದೆ ಸರ್. ನಮಗೆ ನಮ್ಮ ವೆಂಡರ್ ಥ್ರೂ ಅಲ್ಲಿ ಟಿಕೆಟ್ ಆಗಿದ್ದು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿದ್ದೀವಿ. ಬೋರ್ಡ್ ಮೆಂಬರ್ ಇದ್ದಾರೆ, ಚಿನ್ನಸ್ವಾಮಿ ಇದ್ದಾರೆ. ಹೌದು, ತುಂಬಾ ಖುಷಿ ಆಗ್ತಿದೆ ಮ್ಯಾಚ್ ಆಗ್ತಾ ಇದೆ ಅಂತ. ಇನ್ನು ಮುಂದೆನೂ ಇದರಲ್ಲಿ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮ್ಯಾಚಿಗೂ ಟ್ರೈ ಮಾಡ್ತೀವಿ ಟಿಕೆಟ್ ಸಿಗಕ್ಕೆ. ಮೇನ್ಲಿ ನಮ್ಮ ಬೇಸ್ ಇರೋದೇ ಬೆಂಗಳೂರಲ್ಲಿ RCB. ಹಂಗಿರುವಾಗ ಇಲ್ಲಿ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಂತ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗುತ್ತೆ. ಹೇಳಲಿಕ್ಕೆ ಆಗಲ್ಲ ಸರ್, ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಹೋಗ್ತಾ ಇರೋದು ಚಿನ್ನಸ್ವಾಮಿ ಒಳಗಡೆ, ಅದು ನಮ್ಮ RCB ಮ್ಯಾಚ್ ನೋಡಕ್ಕೆ. ಓಪನಿಂಗ್ ಮ್ಯಾಚ್ ಬೇರೆ. ನಾನು ಅನ್ಕೊಂಡಿರ್ಲಿಲ್ಲ, ನಾವು ಜಸ್ಟ್ ಕೇಳಿದ್ವಿ ಯಾವ್ದಾದ್ರು ಟಿಕೆಟ್ ಸಿಗುತ್ತಾ ಸರ್ ಅಂತ. ಅವ್ರು ನಮ್ಗೆ ಫಸ್ಟ್ ಟಿಕೆಟೇ ಮಾಡಿಕೊಟ್ರು, ಫಸ್ಟ್ ಮ್ಯಾಚ್ ಟಿಕೆಟೇ ಮಾಡಿಕೊಟ್ರು. ಅದಕ್ಕೆ ಎಲ್ಲ ಇವತ್ತು ಟೆನ್ಷನ್ ಎಲ್ಲ ಬಿಟ್ಟು ಕೆಲಸ ಎಲ್ಲ ಕಲೀಗ್ಸ್ ಫ್ರೆಂಡ್ಸ್. ಹೌದು, ಒಂದೇ ಕಪ್ ಇಲ್ಲ ಸರ್, ನಾವು ಧರ್ಮಸ್ಥಳ ಅಲ್ಲೆಲ್ಲ ಕೆಲಸ ಮಾಡ್ತಿರೋದು ಬೆಂಗಳೂರಲ್ಲೇ, ನಾವೆಲ್ಲ ಧರ್ಮಸ್ಥಳದವರು. ಸರ್ ತುಂಬಾ ಖುಷಿ ಆಗ್ತಿದೆ. ಟಿಕೆಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರೋದು, ಒಂದು ಸುಮ್ಮನೆ ಟ್ರೈ ಮಾಡಿದ್ವಿ ಸಿಗುತ್ತಾ ಅಂತ, ಲಕ್ಕಿಲಿ ಸಿಕ್ತು. ಹಾಗೆ ಇವತ್ತು ಫಸ್ಟ್ ಟೈಮ್ ಬರ್ತಿದ್ದೇವೆ ಚಿನ್ನಸ್ವಾಮಿಗೆ, ನೋಡಬೇಕು. ಇಲ್ಲ, ಸ್ವಲ್ಪ ಡೌಟ್ ಇತ್ತು, ಬಟ್ ಏನಂತ ಹೇಳೋದು ಹೋಪ್ ಇತ್ತು. ಫ್ಯಾನ್ ಬೇಸ್ ಇರೋದೇ ಬ್ಯಾಂಗ್ಳೂರಲ್ಲಿ ಅಲ್ವಾ, ಹಾಗಾಗಿ ಏನಾದ್ರು ಓಪನ್ ಮಾಡೇ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಇಲ್ಲ, ಒಳ್ಳೆಯದು ಸರ್, ಹಾಗೆ ಮಾಡಬೇಕು. ಸೇಫ್ಟಿ ಫಸ್ಟ್ ಮುಖ್ಯ. ಸೇಫ್ಟಿ ಇಷ್ಟೇ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿದೆ. ಕಾಸು RCB ವಿನ್ ಆಗ್ತದೆ, ಚೇಸ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ದೇನೆ. ವಿರಾಟ್ ಕೊಹ್ಲಿ. ಚೆನ್ನಾಗಿದೆ ಅಲ್ವಾ? ಗುಡ್ ಆರ್ಗನೈಸಿಂಗ್ ಚೆನ್ನಾಗಿದೆ ಅಲ್ವಾ? ಸೊ ಫುಲ್ಲಿ ದೇ ಆರ್ಗನೈಸ್ಡ್ ವೆರಿ ವೆಲ್ ದಿಸ್ ಟೈಮ್. ಫೇವರೇಟ್ ವಿರಾಟ್. ಅದೇನು ವಿರಾಟ್ ಅಲ್ವಾ? ಈ ಸಲ ಚೆನ್ನಾಗಿದೆ. ದೇ ವಿಲ್ ಪ್ಲೇ ವೆಲ್ ದಿಸ್ ಟೈಮ್. ಈ ಸಲ ಕಪ್ ನಮ್ದೆ. हैदराबादी
to see Virat Kohli. That too Chinnaswamy Stadium. Vibe will be there. Yeah. First time I'm going here. Virat Kohli, obviously. I came for him only. Yeah, I'm from Hyderabad. Yeah, any team might win. I don't mind, but Virat should play. Because I'm obviously from Hyderabad. So I want RCB to win. If even SRH wins also no problem, but Virat should play. ತುಂಬಾ ಖುಷಿ ಆಗಿದೆ. ಫಸ್ಟ್ ಮ್ಯಾಚ್ ನಂದು ಸ್ಟೇಡಿಯಂ ಬಂದು ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. IPL ಒಳಗೆ ಫಸ್ಟ್ ಟೈಮ್ ಬರ್ತಾ ಇರೋದಾ? ಹೌದು, ಐಪಿಎಲ್ ಮ್ಯಾಚ್ ಫಸ್ಟ್ ಟೈಮ್ ಇದು ಸ್ಟೇಡಿಯಂ ಬಂದಿದೆ. ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ಆಡ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ವಿನ್ ಆಗಿರೋದು ತುಂಬಾ ಖುಷಿ. ಇದು ಫಸ್ಟ್ ಮ್ಯಾಚ್ ಇಲ್ಲ ಆಡ್ತಾ ಇನ್ನೂ ತುಂಬಾ ಖುಷಿ ಇದೆ. ಫೈನಲ್ RCB ಹೋಗುತ್ತಾ? ಹೋಗುತ್ತೆ ಸರ್, ಖಂಡಿತ. ಪಕ್ಕ ನಾವು ಡಿಪೆಂಡ್ ಮಾಡ್ತಿಲ್ಲ, ಅಟ್ಯಾಕ್ ಮಾಡ್ತಿರೋದು ಖಂಡಿತ ನಮ್ಮ ಹತ್ರನೇ ಇರುತ್ತೆ. ಯಾರು ಫೇವರೇಟ್? ವಿರಾಟ್ ಕೊಹ್ಲಿ. ಓಪನಿಂಗ್ ಯಾರ್ಯಾರು ಬರ್ತಾರೆ? ವೀಕೆಂಡ್ ಸಾಲ್ಟ್ ಆರ್ ಬೆತೆಲ್. ಯಾಕಂದ್ರೆ ಕಳೆದ ಬಾರಿ ಇನ್ಸಿಡೆಂಟ್ ಸರ್ ಅದು ಆಗ್ಬಾರ್ದಿತ್ತು, ಆಗೋಗಿದೆ. ಬಟ್ ಅದು ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಅದು ನಮ್ಮ KSA ಕಡೆಯಿಂದ RCB ಕಡೆಯಿಂದ ಕೊಟ್ಟಿದ್ದಾರೆ. ಅದನ್ನ ಅದೇ ತರ ಇನ್ ಮುಂದೆ ಆತರ ಆಗ್ದಂಗೆ ತುಂಬಾ ಇದು ಮಾಡ್ಕೊಂಡಿದ್ದಾರೆ. ಈ ಮುಂದೆ ಈ ತರ ನಡೆಯೋದಿಲ್ಲ, ಗ್ಯಾರಂಟಿ ಇದೆ. ಇದಿಷ್ಟು ಇಲ್ಲಿನ ಅಭಿಮಾನಿಗಳ ಮಾತು. ಇನ್ನು ಯಾಕಂದ್ರೆ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ರು. ಅದಕ್ಕೆ ಎಲ್ಲರೂ ಸಹ ಸಹಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಹ ಒತ್ತಾಯ ಮತ್ತೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ್ ನ್ಯೂಸ್, ಬೆಂಗಳೂರು.